ಈಗ ಹೆಂಗಪ್ಪ ಪತ್ರ ಇಸ್ಕೊಳ್ಳೋದು? ಹಾಂ, ರಮ್ಯಾನು ಇರ್ತಾಳೆ ಅನ್ಸುತ್ತೆ. ಅವಳು ಇಲ್ಲಿದ್ರೆ ಚೆನ್ನಾಗಿರುತ್ತೆ. ಇದ್ದರೆ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಏನು ಮಾಡಲಿ? ಹಾಂ, ನೋಡೋಣ. ಹ್ಞೂ, ರೇಣುಕಕ್ಕಯ್ಯ, ರೇಣುಕಕ್ಕಯ್ಯ. ಅಯ್ಯೋ, ಇವಳೇ ಬರಬೇಕಾ? ಈಗ ಏನು ಮಾಡೋದು? ಆ ಪತ್ರ ಹೆಂಗೆ ಇಸ್ಕೊಂಬೋದು? ಏ ತುಂಗ, ಏನೇ ಬಂದಿದ್ದು? ಏನೂ ಇಲ್ಲ ರಮ್ಯಾ, ಸುಮ್ಮನೆ ಬಂದೆ. ನಿಮ್ಮ ಅತ್ತೆ ಇಲ್ವಾ? ಯಾಕೆ? ಏನೂ ಇಲ್ಲ, ಅದು ಏನೋ ಕೇಳಬೇಕಾಯಿತು. ಅದು ಆ, ಅದು ಏನದು ಇದು ಅಂತ ಹೇಳಿ ರಾಗ ತೆಗಿತಾ ಇದೆಯಲ್ಲ, ಏನು ಹೇಳು, ಏನು ಕೇಳಬೇಕು? ಏನೂ ಇಲ್ಲ ಕಣೆ ರಮ್ಯಾ, ಅದು ನಮ್ಮ ಹೊಲ್ದಾಗ ಸ್ವಲ್ಪ ಕೆಲಸ ಇತ್ತು, ಬರುತ್ತೇನೋ ಅಂತ ಕರಿಯಕ್ಕೆ ಬಂದೆ. ನಮ್ಮ ಅತ್ತೆ ಹೇಳಿ ಕಳ್ಸಿದ್ರು, ಆ ರೇಣುಕಮ್ಮನ ಕರ್ಬ ಅಂತನ, ಅದಕ್ಕೆ ಬಂದೆ. ಹಂಗೇನೆ ಕರ್ಕೊಂಬ ಮನೆ ಹತ್ರ, ಸ್ವಲ್ಪ ಏನೋ ಕೂಲಿ ದುಡ್ಡು ಕೊಡಬೇಕು, ಹಂಗೆ ಹೇಳಿ ಕಳಿಸ್ತೀನಿ ನಾನು ಅಂತ ನಮ್ಮ ಅತ್ತೆ ಹೇಳಿದ್ರು. ಅದಕ್ಕೆ ನಿಮ್ಮ ಅತ್ತೆ ಇದ್ರೆ ಕರಿತೀಯಾ? ಕೂಲಿ ದುಡ್ಡು ಕೊಡ್ಬೇಕಾಗಿತ್ತಾ? ಯಾಕೆ ಇಲ್ಲೇ ತಂದು ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ? ಅದೇನೋ ಒಂದು ಆಳಿಂದೇನೋ ಮಿಸ್ ಆಗೈತಂತೆ, ಎಷ್ಟು ಆಳಿಂದು ಏನು ಅಂತನ ಕೇಳ್ಬೇಕಂತೆ ನಿಮ್ಮ ಅತ್ತೆಗೆ. ಹಿಂದಿದ್ದು ಸ್ವಲ್ಪ ಏನೋ ಕೊಡ್ಬೇಕಿತ್ತಂತೆ ಬ್ಯಾಲೆನ್ಸು, ಅದಕ್ಕೆ ಸ್ವಲ್ಪ ಕರಿತೀಯಾ? ಸರಿ ಸರಿ ಆಯ್ತು, ಕರಿತೀನಿ. ಅತ್ತೆ ಅತ್ತೆ ಅತ್ತೆ. ಏನೇ ರಮ್ಯಾ? ತುಂಗಾರ ಅತ್ತೆ ಏನೋ ಕರಿತಾ ಇದಾರಂತೆ, ಏನೋ ಕೂಲಿ ದುಡ್ಡೇನೋ ಮಿಸ್ ಆಗೈತಂತೆ, ಏನೋ ಕರಿಯಕ್ಕೆ ಬಂದಿದ್ದಾಳೆ ನೋಡಿ. ಏನೇ ತುಂಗ, ಏನು ದುಡ್ಡು? ಏನೋ ಗೊತ್ತಿಲ್ಲ ಅಕ್ಕ, ನಮ್ಮ ಮನೆ ಹತ್ರ ಬರ್ಬೇಕಂತೆ, ನಮ್ಮ ಅತ್ತೆ ಕರೆಯಕ್ಕೆ ಕೇಳಿದ್ರು. ಏನೋ ಹಿಂದಿಂದೇನೋ ಬಾಕಿ ಏನೋ ಕೊಡ್ಬೇಕಿತ್ತಂತಲ್ಲ, ಎರಡು ದಿವಸದ್ದು ಎಷ್ಟು ದಿವಸದ ಅಂತ ಮರ್ತಿದಂತೆ, ಅದಕ್ಕೆ ಆಯಮ್ಮನೆ ಕರ್ಕೊಂಬ, ಕೇಳ್ಬಿಟ್ಟು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಬರ್ಬೇಕಂತೆ. ಹೌದಾ? ಸರಿ ಆಯ್ತು, ನಡಿ ಬರ್ತೀನಿ. ಇವಳು ಯಾವಾಗ್ಲೂ ಬರಬೇಡ ಅಂದಿದ್ದ ಜಾಗಕ್ಕೆ ಬರ್ತಾಳೆ ತುಂಗ ಅಂಬಳು. ನಮ್ಮ ಅತ್ತೇನು ಅಂತಾಳೇನಿ, ಆ ಕಾವ್ಯನು ಈ ತುಂಗುನು ಮಾತಾಡ್ಸ್ಬೇಡ ಅಂದಂಗೆಲ್ಲನ ಇವರಿಬ್ರನ್ನೇ ಮಾತಾಡ್ತಾಳೆ ನಮ್ಮ ಅತ್ತೆ. ಅಲ್ಲ, ಮಗಳು ಮದುವೆ ನಿಂತೈತಲ್ಲ, ಅದ್ರದ್ದು ಚಿಂತೆ ಮಾಡೋಣ, ಅವ್ರಿಗೆ ಗಣ್ಣರಿಗೆ ಹೇಳಿ ಮದುವೆ ನಿಲ್ಸೋಣ ಅನ್ನೋದೇನಿಲ್ಲ. ಇನ್ನು ಏನೋ ಯೋಚನೆ ಮಾಡ್ತಾರಂತೆ. ಅದೇನು ಯೋಚನೆ ಮಾಡ್ತಾರೋ ಏನು ಸುಡುಗಾಡು. ನಾನೇ ಫೋನ್ ಮಾಡಿ ಮದುವೆ ನಿಂತೋಯ್ತು, ನಿಮ್ಮ ಮದುವೆ ಮಾಡ್ಕೊಂಬಕ್ಕೆ ಇಷ್ಟ ಇಲ್ಲ ಅಂತ ಹೇಳೋಣ. ಅಯ್ಯೋ ಬೇಡ ಬೇಡ, ಆಮೇಲೆ ಅದರಿಂದ ಇನ್ನೇನೋ ಎಡವಟ್ಟಾಗಿ ನಾನೇ ಹೋಗಿಸ್ಕೊಂಬೋದು. ಅವರೇ ಮದುವೆ ನಿಲ್ಸವ್ರೆ ಅಂದರೆ ಹೇಳಕ್ಕೇನು? ಇಲ್ಲ ಅವರೇ ಬಂದು ಕೇಳ್ಕೊಂಡು ಹೋಗ್ತಾರೆ ಬಿಡು. ನಾನು ಯಾಕೆ ಸುಮ್ಮನೆ ಹೇಳಿ ಆಮೇಲೆ ನಾನು ತಪ್ಪಿಗೆ ಸಿಗಾಕಮ್ಮನ. ನಾನೇನನ್ನ ಹೇಳೋದು, ಇವ್ರು ಇನ್ನೇನನ್ನ ಅರ್ಥ ಮಾಡ್ಕೊಂಬೋದು ಯಾಕೆ ಬೇಕು? ಹೆಂಗ ಮದುವೆ ನಿಂತೈತಲ್ಲ ಸದ್ಯ, ನನ್ನ ಆಸೆ ಅಂತೇನೆ. ನಾನು ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು? ನಮ್ಮ ಅತ್ತೆ ಕುಣ್ಕೊಂಡು ಮದುವೆ ಮಾಡ್ಕೊಡ್ತೀನಿ ಅಂತ ಹೋಗ್ತಿದ್ಲು. ನಾನು ಬೇಡ ಬೇಡ ಅಂದೆ. ನನ್ನ ಮಾತೇ ನಿಜ ಆಗೋಯ್ತು ನೋಡು. ಅವನು ಅಂತವನೇ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ತುಂಗ, ಏನೇ ನಿಮ್ಮಂತ ಕರ್ಕೊಂಡು ಹೋಗ್ಬಿಟ್ಟು ಈ ಕಡೆ ಬರ್ತಾ ಇದೆಯಾ? ಆ ಕಡೆ ಹೋಗಿದ್ರೆ ಹತ್ರ ಆಗೋದಲ್ಲ. ನಾನು ಅದಕ್ಕೆಲ್ಲ ಕರೆದಿದ್ದು, ನಮ್ಮ ಅತ್ತೆನೂ ಕರೀಲಿಲ್ಲ, ಏನೂ ಇಲ್ಲ. ಅದು ಅದೇ ಆಶನಿಗೆ ಬಂದಿತ್ತಲ್ಲ ಪತ್ರ, ಅದು ಒಂದು ಸ್ವಲ್ಪ ನನಗೆ ಕೊಡ್ತೀಯಾ? ಪತ್ರನ? ಆ ಪತ್ರನ? ಯಾರೋ ಹುಡುಗಿ ಬರ್ದಿರೋ ಪತ್ರ? ಯಾಕೆ? ಯಾಕೋ ಇಲ್ಲ, ನನಗೆ ಯಾಕೋ ಯಾರೋ ಬೇಕು ಅಂತ ಈ ಮದುವೆ ನಿಲ್ಸಕ್ಕೋಸ್ಕರ ಏನಾದ್ರೂ ಪತ್ರ ಬರೆದಿದ್ದಾರ ಅಂತ ಆ ಕಾವ್ಯನಿಗೂ ನನಗೂ ಅನುಮಾನ. ಅದಕ್ಕೆ ಆ ಪತ್ರ ಕೊಟ್ಟರೆ ನಾವು ಯಾರು ಅಂತ ಕಂಡುಹಿಡಿಯೋಕ್ಕೆ ಆಗುತ್ತೆ ಅಂತ. ನಮ್ಮ ಫ್ರೆಂಡು ಅಥವಾ ಕಾವ್ಯನ ಫ್ರೆಂಡ್ಸು ಇಲ್ಲ ರಮ್ಯನ ಫ್ರೆಂಡ್ಸು ಯಾರಾದ್ರೂ ಇದ್ರೆ ನಾವು ಹುಡ್ಕಣ ಅಂತನ. ಹೌದಾ? ಹಂಗೂ ಆಗಿರ್ಬೋದಾ? ಯಾಕಾಗಿರ್ಬಾರ್ದು? ಈ ಮದುವೆ ನಿಲ್ಲಿಸ್ಬೇಕು ಅಂತ ರಮ್ಯಾ ಸುಂದರಮ್ಮನ ಜೊತೆಗೆ ಸೇರ್ಕೊಂಡು ಏನೆಲ್ಲ ಪ್ಲಾನ್ ಮಾಡಿದ್ಲು. ಅದೆಲ್ಲ ವರ್ಕೌಟ್ ಆಗಿಲ್ಲ ಅಂತನ ಈ ತರ ಮಾಡಕ್ಕೆ ಏನಾರ ಪ್ಲಾನ್ ಮಾಡ್ಯವಳ ಅವಳೇನೆ ಅಂತನ, ಅಥವಾ ಏನಾದ್ರೂ ಬೇರೆಯವ್ರು ಯಾರಾದ್ರೂ ಪ್ಲಾನ್ ಮಾಡಿದಾರ ಅಂತನ? ಹೆಸರು ಕುಲ ಗೋತ್ರ ಏನು ಬರ್ದಿಲ್ಲ ಅಂತಂದ್ರೆ ಈ ಪತ್ರನ ಹೆಂಗ್ ನಂಬ್ತೀರಾ ನೀವು? ನಿಜ ಅಂತನ? ಹೌದಲ್ವಾ? ಅಯ್ಯೋ, ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಲ್ಲೇ ತುಂಗ. ನಮ್ಮ ಆಶಾನು ಓದಿದಾಳೆ, ಅವಳಿಗಾದ್ರೂ ಗೊತ್ತಾಗದ್ ಬೇಡವಾ? ಈ ಪತ್ರದಾಗಿರೋದೆಲ್ಲ ನಿಜ ಅನ್ಕೊಂಡು ನಂಬಿಟ್ಟು ಅವಳು ಅಳ್ತಾ ಕೂತ್ಕೊಂಡಿದ್ದಾಳೆ. ಅದಕ್ಕೆ ಈಗಲೇ ಮದುವೆ ನಿಲ್ಸಿದ್ದೀವಿ ಬೇಡ ಅಂತ ಗಣ್ಣರಿಗೆ ಏನು ಫೋನ್ ಮಾಡಿ ಏನು ಹೇಳಕ್ ಹೋಗ್ಬೇಡಿ, ಆ ಪತ್ರ ತಂದ್ಕೊಡಿ ನನಗೆ. ನಾನು ಕಾವ್ಯನು ಸ್ವಲ್ಪ ಆ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡ್ತೀವಿ. ಹೌದಾ? ಸರಿ ಆಯ್ತು. ಅದು ಎಲ್ಲೈತಪ್ಪ ಪತ್ರ? ನಮ್ಮ ಆಶಾನ ಹತ್ರನೇ ಇಟ್ಕೊಂಡಿದ್ದಾಳ, ಅವಳು ಬಿಸಾಕಿದ್ಲು ಅನ್ಸುತ್ತೆ. ನಮ್ಮ ಉಷಾ ಇಟ್ಕೊಂಡಿರ್ಬೇಕು, ತೆಗೆದು ಎಲ್ಲೋ ಎಸ್ತರು ಅನ್ಸುತ್ತೆ. ನೋಡ್ತೀನಿ ಹೋಗಿ, ಹುಡುಕಿ ತಾಂಬತ್ತೀನಿ ನೀರು. ಸರಿ ಆಯ್ತು, ಒಂದು ಸ್ವಲ್ಪ ಬೇಗ ತಂದ್ಕೊಡಿ. ಸರಿ ಆಯ್ತು, ಹೆಂಗೋ ನೀನು ಹೇಳಿದ್ದು ಒಳ್ಳೇದೇ ಆಯ್ತು ಬಿಡು. ತಂದ್ಕೊಡ್ತೀನಿ, ಇಲ್ಲೇ ಇರು. ಅದು ಯಾರು ಅಂತ ಪತ್ತೆ ಹಚ್ಚಿ ಒಂದು ಸ್ವಲ್ಪ ನಿಜನೂ ಸುಳ್ಳು ಅಂತನ ತಿಳ್ಕೊಂಬನ. ನಿಜವಾಗ್ಲೂ ಆಗಿದ್ರೆ ಆ ಹುಡುಗಿಗೆ ನ್ಯಾಯ ಕೊಡ್ಸೋಣ. ಇಲ್ಲ ಯಾರಾದ್ರೂ ಬೇಕು ಅಂತ ಈ ಮದುವೆ ನಿಲ್ಸಕ್ಕಂತ ಮಾಡಿದ್ರು ಅಂದರೆ ಯಾರು ಅಂತನ ಕಂಡಿಡೀರಿ ಹೇಳ್ತೀನಿ. ಸರಿಯಾಗಿ ಅವ್ರಿಗೆ ಐತೆ, ಆಮೇಲೆ ಯಾರು ಅಂತ ಗೊತ್ತಾಗಲಿ. ಸರಿ ಆಯ್ತು, ಆ ಪತ್ರ ತಾಂಬರೋಗ್ರಿ. ಅದು ಹ್ಯಾಂಡ್ ರೈಟಿಂಗು ನೋಡೋಣ ಯಾರ್ದು ಅಂತನ. ಬೇಗ ತಂದ್ಕೊಟ್ರೆ ನೋಡ್ಬೋದು ಯಾರು ಬರ್ದಿದ್ದಾರೆ ಅಂತನ. ಯಾರು ಬರ್ದಿರ್ಬೋದು? ನಮ್ಮೂರಲ್ಲೇ ಯಾರಾದರೂ ಬರ್ದಿರ್ಬೋದಾ? ಈ ರಮ್ಯನೇ ಯಾರ ತನ್ನಾದರೂ ಬರ್ಸಿರ್ಬೋದಾ? ನನಗೆ ಯಾಕೋ ಈ ರಮ್ಯ ನಮ್ಮ
ಕಾವ್ಯಾರ ಅತ್ತೆ ಸುಂದ್ರಮ್ಮ ಅಯ್ಯಮ್ಮನ ಮೇಲೆ ಡೌಟು. ನೋಡೋಣ. ಪಾಪ ಆಶಾ ಎಷ್ಟೆಲ್ಲ ಆಸೆ ಕನಸಿಟ್ಕೊಂಡಿದ್ಲು, ಆದರೆ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಯಾರಿಗಾದ್ರೂ ಮೋಸ ಮಾಡಿದ್ದಾನೆ ಸಂಪತ್ತು? ನನಗೆ ಗೊತ್ತಿದ್ದಂಗೆ ಯಾರೂ ಇಲ್ಲ. ನಮ್ಮೂರಲ್ಲಿ ಯಾರೂ ಅವನ ಬಗ್ಗೆ ಅಷ್ಟು ಇದರಲ್ಲಿ ಹೇಳಿದ್ದೇ ಇಲ್ಲ. ಅಷ್ಟು ಒಳ್ಳೆಯವನವನು. ತುಂಗ ತುಂಗ ತಾಳಮ್ಮ ತಂದಿದ್ದೀನಿ, ತೊಂದ್ರೆ ಅಕ್ಕ ಕೊಡಿ. ತಾಳಮ್ಮ ಆದಷ್ಟು ಬೇಗ ಯಾರ ಹುಡುಗಿ ಏನು ಎತ್ತ ಅಂತ ಸ್ವಲ್ಪ ವಿಚಾರಿಸು. ಸರಿ ಆಯ್ತಕ್ಕ, ವಿಚಾರಿಸ್ತೀನಿ. ನನಗೂ ಅದೇ ಅನುಮಾನ. ಸಂಪತ್ತು ತುಂಬ ಒಳ್ಳೆ ಹುಡುಗ ಅಕ್ಕ. ನಾನು ತಿಳಿದ ಮಟ್ಟಿಗೆ ನಮ್ಮೂರಲ್ಲಿ ಯಾರೂ ಅವನ ಬಗ್ಗೆ ಈ ಥರ ಹೇಳಿದ್ದೇ ಇಲ್ಲ. ಯಾರೋ ಹೊಟ್ಟೆ ಉರಿಯಿರೋ ಅಂಥವ್ರು, ರಮ್ಯನ್ ಅಂತವ್ರು ಕೆಟ್ಟದಾಗಿ ಹೇಳ್ತಾರೆ ಬಿಟ್ರೆ ಯಾರು ಇನ್ಯಾರು ಅವನ ಬಗ್ಗೆ ಈ ಥರ ಹುಡುಗಿ ಸವಸ ಮಾಡಿದ್ದಾನೆ, ಲವ್ಗಿ ಮಾಡಿದ್ದಾನೆ ಅಂತ ಯಾರು ಹೇಳಿದ್ದು ಕೇಳಿದ್ದು ನಾನು ಎಲ್ಲೂ ಕೇಳಿಲ್ಲ. ಆದ್ರೂ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತೀನಿ ಬಿಡಿ, ನೋಡೋಣ ಇದು ನಿಜವಾಗ್ಲೂ ಮೋಸ ಆಗಿರೋ ಹುಡುಗಿನೇ ಬರ್ದಿದ್ದಾಳ ಅಥವಾ ಯಾರಾದರೂ ಬೇಕು ಬೇಕು ಅಂತ ಬರ್ದಿದ್ದಾರಾ ಅಂತ ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನೀವು ಗಂಡಿನ ಕಡೆಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ. ಸರಿ ಆಯ್ತಮ್ಮ, ಆದಷ್ಟು ಬೇಗ ಒಂದು ಸ್ವಲ್ಪ ನೋಡಮ್ಮ. ನಿನ್ನಿಂದ ಉಪಕಾರ ಆಗುತ್ತೆ. ಸರಿ ಆಯ್ತು, ನೋಡ್ತೀನಿ, ನೀವು ಹೋಗಿ. ಕಾವ್ಯನಿಗೆ ತೋರಿಸ್ಬೇಕು, ನೋಡೋಣ. ಕಾವ್ಯ ಕಾವ್ಯ ತಗೊಂಬಂದ ಕುಡೀಲಿ, ನೋಡೋಣ. ಯಾವುದು ರಮ್ಯನ ಹ್ಯಾಂಡ್ ರೈಟಿಂಗ್ ನಾನು ನೋಡಿದ್ದೀನಿ ಒಂದ್ಸಲ, ಏನೋ ಬರೆಯಕ್ಕೆ ಬಂದಿದ್ಲು. ರಮ್ಯಂದಂತೂ ಅಲ್ಲ, ಇದು ಯಾವುದೋ ಬೇರೆ ಹುಡುಗಿದೇನೆ. ಯಾರಿರ್ಬೋದು? ಸರಿ ನೋಡೋಣ ಇರು. ಸರಿ ತುಂಗ, ನಾನು ಸ್ವಲ್ಪ ವಿಚಾರಿಸ್ತೀನಿ ನನ್ಗೆ ಗೊತ್ತಿರೋರನ್ನ. ನೀನು ಸ್ವಲ್ಪ ವಿಚಾರಿಸು, ನೋಡೋಣ ಯಾರ್ದು ಹ್ಯಾಂಡ್ ರೈಟಿಂಗ್ ಇರ್ಬೋದು ಅಂತಾನ. ರಮ್ಯನ ಫ್ರೆಂಡ್ ಯಾರ್ಯಾರಿದ್ದಾರೆ ಅಂತಾನ ತಿಳ್ಕೊಂಡು ಸ್ವಲ್ಪ ಫೋನ್ ಮಾಡು. ನಿನಗೆ ಗೊತ್ತಿರುತ್ತೆ ಅಲ್ವಾ ರಮ್ಯಗೆ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅಂತ, ಯಾಕಂದರೆ ನಿಮ್ಮೂರೇ ಅಲ್ವಾ ಅವಳು. ಗೊತ್ತಿದೆ ಗೊತ್ತಿದೆ, ನಾನು ಎಲ್ಲರನ್ನು ತಿಳ್ಕೊತೀನಿ. ತಗೋ, ಇದು ನಿನ್ನ ಹತ್ರನೇ ಇರಲಿ. ನಿಮ್ಮ ಅತ್ತೆಗಾಗಲಿ ಅಥವಾ ನಿಮ್ಮ ಯಾರು ಅವ್ರು ಯಾರು ಬಂದಿರಲ್ಲ ಸರೋಜಮ್ಮ, ನಿಮ್ಮ ಮನೆಯವರ ಅಕ್ಕ, ಅವ್ರಿಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಈ ವಿಷಯನ. ನಿಮ್ಮ ಅತ್ತೆ ಹ್ಯಾಂಡ್ ರೈಟಿಂಗ್ ಏನಾದರೂ ಆಗಿರ್ಬೋದಾ? ನಮ್ಮ ಅತ್ತೆ ಹಿಂಗೆಲ್ಲ ಎಲ್ಲಿ ಬರೆಯಕ್ಕೆ ಬರುತ್ತೆ? ನಮ್ಮ ಅತ್ತೆಗೆ ಬರೆಯೋಕ್ಕೆ ಬರಲ್ಲ. ಸರಿ ಕೊಡಿಲಿ. ಸರಿ ಆಯ್ತು, ನಿನ್ನ ಹತ್ರನೇ ಇಟ್ಕೋ, ಭದ್ರವಾಗಿಟ್ಕೋ, ನೋಡೋಣ. ಹಾಗೆ ನಿನ್ನ ಮೊಬೈಲಾಗೆ ಒಂದು ಫೋಟೋ ತೆಗೆದು ನನಗೂ ಕಳಿಸು. ಕಳಿಸ್ತೀನಿ. ಸರಿ ಬರಲಾ? ಹುಷಾರು, ಯಾರಿಗೂ ಗೊತ್ತಾಗದಂಗೆ ಕಂಡಿಡಿಬೇಕು ಹೆಂಗಾದ್ರೂ ಮಾಡಿ. ಈ ಹುಡುಗಿ ನಿಜವಾಗ್ಲೂ ಮೋಸ ಆಗಿದ್ರೆ ಆ ಹುಡುಗಿಗೆ ನ್ಯಾಯ ಕೊಡ್ಸೋಣ. ಇಲ್ವಾ ಇದು ಯಾರಾದ್ರೂ ಫೇಕ್ ಆಗಿ ಬೇಕು ಅಂತ ಮದುವೆ ಹಾಳು ಮಾಡಕ್ಕಂತಾನೆ ಬರ್ದಿದೆ, ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಪಾಪ ಆಶನ್ನ ನೋಡೋಕ್ಕಾಗ್ತಾ ಇಲ್ಲ. ನಾನು ಹೇಳಿದ್ದೆ ಗೊತ್ತಾ ಆಶನಿಗೆ, ತುಂಬ ಒಳ್ಳೆ ಹುಡುಗ, ಮದುವೆ ಆಗು, ತುಂಬ ಚೆನ್ನಾಗಿ ನೋಡ್ಕೊತಾನೆ, ನಮ್ಮೂರಲ್ಲಿ ಅವನಂತ ಹುಡುಗ ಯಾರೂ ಇಲ್ಲ ಅಂತ ನಾನೇ ಹೇಳಿದ್ದೆ. ಅದಕ್ಕೆ ನಾನು ಹೇಳಿದ್ಮೇಲೆ ಅವಳು ಮದುವೆಗೆ ಒಪ್ಕೊಂಡಿದ್ದು ಆಶಾ. ಇಲ್ದಿದ್ರೆ ಇನ್ನೂ ಮದುವೆ ಆಗಲ್ಲ ಅಂತಿದ್ಲು. ಇಂಥ ಹುಡುಗ ಸಿಕ್ಕಿರೋದೇ ಹೆಚ್ಚು ಈ ಕಾಲದಲ್ಲಿ, ಮದುವೆ ಆಗು ಅಂತ ಹೇಳಿದ್ದೆ ನಾನೇನೆ. ಯಾಕೆಂದರೆ ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತಲ್ವ, ಸಂಪತ್ ಬಗ್ಗೆ, ಹಾಗಾಗಿ ನಾನು ಹೇಳಿದ್ದೆ. ಆದ್ರಿಂದ ನಾನು ಹೇಳಿ ಈ ಮದುವೆ ಈ ಥರ ನಿಂತೋದ್ರೆ ನನಗೂ ಬೇಜಾರು. ಪಾಪ ಆಶನಿಗೂ ನಾನು ಸುಳ್ಳು ಹೇಳ್ಬಿಟ್ಟಿದ್ದೀನಿ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಹಿಂಗಾದ್ರೂ ಮಾಡಿ ಕಂಡಿಡಿಲೇಬೇಕು. ನಿಜವಾಗ್ಲೂ ಹುಡುಗಿಗೆ ಅನ್ಯಾಯ ಮಾಡಿದಾನ ಸಂಪತ್ತು ಅಥವಾ ಏನಾದರೂ ಸುಳ್ಳ ಅಂತ ಕಂಡಿಡಿಲೇಬೇಕು ಕಣೆ ಆಶಾ. ನನ್ನಿಂದ ಪಾಪ ಆಶಾ ಎಷ್ಟೆಲ್ಲ ಆಸೆ ಕನಸು ಎಲ್ಲ ಇಟ್ಕೊಂಡಿದ್ಲು. ನನಗೆ ಬೇಜಾರಾಗ್ತಿದೆ ನೋಡು, ನಾನು ಸರಿಯಾಗಿ ತಿಳ್ಕೊಂಡ್ಲಿಲ್ವೋ ಏನೋ ಅಂತ ನನಗೂ ಕಾಡ್ತಾ ಐತೆ ಗಿಲ್ಟು. ಸರಿ ಆಯ್ತು ಬಿಡು ತುಂಗ, ನೀನೇನು ಯೋಚನೆ ಮಾಡಬೇಡ. ನಿನಗೂ ಒಂದು ಫೋಟೋ ಕಳಿಸ್ತೀನಿ, ನೀನು ಹುಡುಕು, ನಾನು ಪ್ರಯತ್ನ ಮಾಡ್ತೀನಿ. ಸರಿ ಆಯ್ತು, ಹೋಗು. ಎಲ್ಲೋದ್ರಪ್ಪ ನಮ್ಮತ್ತೇನು ಸರೋಜಕ್ಕನು ಇಬ್ರು? ಹೋದ್ರ ಏನೋ ಪತ್ರನ ಭದ್ರವಾಗಿ ಇಟ್ಕೋಬೇಕು, ಯಾರಿಗೂ ಸಿಗ್ದಂಗೆ. ಇದ್ಯಾರಿದು? ಏನೋ ಬರೆದಿಟ್ಟಿದ್ದಾರೆ, ಏನೋ ಹಬ್ಬಕ್ಕೇನೋ ಸಾಮಾನ್ಯನ ಬರೆದಿಕ್ಕವ್ರೆ ನನ್ನ ಮತ್ತೆ. ನೋಡೋಣ ನೀರು ಏನೇನು ಬರ್ದೇವ್ರೆ ಅಂತ. ಇದೇನಿದು? ಈ ಆಶು ಬಂದಿರೋ ಪತ್ರ ಇದೇ ಥರ ಹ್ಯಾಂಡ್ ರೈಟಿಂಗ್ ಐತಲ್ವಾ ಹೆಚ್ಚು ಕಮ್ಮಿ? ಇದೇನಿದು? ಹೌದು, ಒಂದೇ ಥರ ಐತೆ ಹ್ಯಾಂಡ್ ರೈಟಿಂಗು. ನಮ್ಮತ್ತೆಗೆ ಬರೆಯಕ್ಕೆ ಬರಲ್ವಲ್ಲ, ಏನಿದು? ಯಾವತ್ತೂ ನಮ್ಮತ್ತೆ ಬರ್ದಿರೋದೇ ನಾನು ನೋಡಿಲ್ಲ. ಯಾರು ಬರೋದು ಇದನ್ನ? ಹೌದು, ಈ ಪತ್ರ ಬರೆದಿರೋರು ಈ ಚೀಟಿ ಬರೆದಿರೋರು ಇಬ್ಬರು ಒಬ್ಬರೇ ಆಗೋರಲ್ಲ. ಯಾರು ಬರ್ದವರು? ನೋಡೋಣ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.